ಸತ್ಯವೆಂದು ನಂಬಿ ಈ ದೇವಸ್ಥಾನದಲ್ಲಿ ಹೂಡಿ ಹಾಕಿದೆವು. ಆ ರಕ್ಕಸಿಯು ಈ ಕರಿರಾಜನನ್ನು ಕೊಂದು ಮಾಯವಾಗಿ ಹೋಗಿರುಳು. ನಾವುಗಳೆಲ್ಲ ಈತನಿಗೆ ಕೊಟ್ಟ ಮಾತಿಗೋಸ್ಕರ ಅಗ್ನಿ ಪ್ರವೇಶ ಮಾಡಲು ನಿಶ್ಚಯಿಸಿದೆವು. ನೀವು ದರ್ಶನವೆಂದು ನಮ್ಮನ್ನು ಉದ್ಧಾರ ಮಾಡಿದಿರಿ. ದಯಮಾಡಿ ಕರಿರಾಜನಿಗೆ ಪ್ರಾಣದಾನವನ್ನು ನೀಡಿ ಕಾಪಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ದೇವ ಕರುಣಾಪ್ರಭಾವ. ಅಯ್ಯ ಗೌಡಪ್ರಭುಗಳೇ, ನಿಮಗೆಲ್ಲರಿಗೂ ಮಂಗಳವಾಗಲಿ. ಅಯ್ಯ ಕರಿರಾಜನೇ, ನಿನಗೆ ಮಂಗಳವಾಗಲಿ. ಮೇಲಕ್ಕೆ ಹೇಳು. ನೋಡು, ನೋಡ್ತೀಯ ಅಲ್ಲನ್ನು? ಓ, ನಮಸ್ಕಾರ ಮಾಡು. ನಮೋ ನಮೋ ಶಂಕರ, ನಾನಿನ್ನ ಕಿಂಕರ. ಆಮೇಲೆ ಎಲ್ಲಿರ್ತೀಯ ನೀನು? ಎಲ್ಲಿಗೆ ಬರ್ತೀಯಾ? ಮಧ್ಯೆ ಬರ್ಬೇಕು. ಎಲ್ಲ ಬಂದು ಹೇಳ್ತೀಯ ನಮೋ 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 ಶಂಕರ, ನಾನಿನ್ನ ಕಿಂಕರ. ಎಸ್. ಅಯ್ಯ ಕರಿರಾಜನ, ಕೈಲಾಸದಲ್ಲಿ ಒಂದಾನೊಂದು ದಿನ ನಾನು ಪಾರ್ವತಿಯೊಡನೆ ಕಥೆಯನ್ನು ಹೇಳುತ್ತಿರಲು ದ್ವಾರಪಾಲಕನ ಮಡದಿಯು ಕಥೆಯನ್ನು ಕದ್ದು ಕೇಳಿದ್ದಲ್ಲದೆ ಸುಳ್ಳನ್ನು ಹೇಳಿದ ಕಾರಣ ಕೋಪಗೊಂಡು ಪಾರ್ವತಿಯು ನೀನು ಭೂಲೋಕದಲ್ಲಿ ರಾಕ್ಷಸಿಯಾಗಿ ಜನಿಸೆಂದು ಶಾಪ ಕೊಟ್ಟಳು. ಆದ್ದರಿಂದ ಆಕೆಯು ಭೂಲೋಕದಲ್ಲಿ ರಾಕ್ಷಸಿಯಾಗಿ ಜನಿಸಿದ್ದಳು. ಈ ಹಿಂದಿಗೆ ಅವಳ ಶಾಪ ವಿಮೋಚನೆಯಾಯಿತು. ನೀನೀಗಲೇ ಹಳೆಬೀಡಿಗೆ ತೆರಳಿ ಭಲ್ಲಾಳರಾಯನ ಕುವರಿಯಾದ ಧರಣಿ ಮೋಹಿನಿಯನ್ನು ಮದುವೆಯಾಗಿ ನಿನ್ನನ್ನೇ ನಂಬಿರುವ ಪತಿವ್ರತಾ ಶಿರೋಮಣಿಯಾದ ಪುಂಡರೀಕಾಕ್ಷಿಯ ಕೈಯನ್ನು ಬಿಡದೆ ಮದುವೆಯಾಗಿ ತೆರಳಿ ನಿಮ್ಮ ತಾಯಿಯೊಂದಿಗೆ ಸುಖವಾಗಿ ಬಾಳು. ಸರ್ವರಿಗೂ ಮಂಗಳವಾಗಲಿ.